ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೂಲಂಗಿಯಿಂದ ಪಲ್ಯ ಮಾಡ್ತಾಯಿದ್ದೀನಿ. ಮೂಲಂಗಿ ಪಲ್ಯವನ್ನು ಮಾಡಲಿಕ್ಕೆ ನಾನು ಮೊದಲಿಗೆ 2 ಮೂಲಂಗಿಯನ್ನು ತೊಗೊಂಡಿದ್ದೀನಿ. ಈ 2 ಮೂಲಂಗಿಯ ಗಡ್ಡೆ ಬಿಡಿಸಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಗಡ್ಡೆಯನ್ನು ತೊರೆದು ಇಟ್ಕೊತೀನಿ. ಮೂಲಂಗಿ ಗಡ್ಡೆಯನ್ನು ಚೆನ್ನಾಗಿ ಎರೆಯುವ ಮನೆಯಲ್ಲಿ ತೊರೆದು ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿರಿ. ಇದನ್ನು ನಾನು ಸ್ವಲ್ಪ ಇದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಹಂಗಾಗಿ ಸ್ವಲ್ಪ ಹಿಂಡಿ ಇದರಲ್ಲಿರುವಂತಹ ರಸವನ್ನು ಸ್ವಲ್ಪ ತೆಗಿತೀನಿ, ಸ್ವಲ್ಪ ಮಟ್ಟಿಗೆ. ಯಾಕಂದರೆ ಇದು ಪಲ್ಯ ಉದುರುದ್ರಾಗಿ ಬರುತ್ತೆ, ಹಾಗಾಗಿ ಅದನ್ನು ಸ್ವಲ್ಪ ರಸವನ್ನು ತೆಗಿಬೇಕಾಗುತ್ತೆ. ಈ ರೀತಿ ಅದು ಕಾಕನೂ ಸಹಿತ ಇರುತ್ತೆ, ಘಾಟ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ ಅದು ರಸ, ಹಾಗಾಗಿ ಅದನ್ನು ಸ್ವಲ್ಪ ತೆಗೆದಿದ್ದೇನೆ ನೋಡ್ರಿ. ನಾನು ಈ ರೀತಿ ಅದನ್ನು ರಸವನ್ನು ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ. ಆನಂತರ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಬೇಕ್ರಿ ಇದಕ್ಕೆ. ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೂಲಂಗಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ನಾನು ಒಂದು ಬಾಣಲೆಯಲ್ಲಿ 1.5 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಜೀರಿಗೆ, ಸಾಸಿವೆ ಹಾಕಿ ಜೀರಿಗೆ ಸಾಸಿವೆ ಎರಡು ಹಾಕಿ ಚಟಪಟ ಸಿಡಿದ ನಂತರ ಈರುಳ್ಳಿಯನ್ನು ಹಾಕ್ತೇನೆ. ಈರುಳ್ಳಿ ಚೆನ್ನಾಗಿ ಬೇಯಬೇಕು ನೋಡ್ರಿ. ಇವು ಈರುಳ್ಳಿ ಹಾಕಿದಷ್ಟು ಪಲ್ಯ ಚೆನ್ನಾಗಾಗುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಈರುಳ್ಳಿನ ಇದಕ್ಕೆ ಬಳಸಬೇಕಾಗುತ್ತೆ. ನಾನು ಕರಿಬೇವು ಯಾಕೆ ಹಾಕಲಿಲ್ಲ ಅಂದ್ರೆ, ನಾನು ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ, ತರಿಯಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಇದಕ್ಕೆ ಹಾಕಿದ್ವಿ ಅಂದ್ರೆ ಚೆನ್ನಾಗಾಗುತ್ತೆ ಅಂಥೇಳಿ ಅದಕ್ಕೆ ಕರಿಬೇವನ್ನು ಹಾಕಿಲ್ಲ ನಾನು. ಇದರಲ್ಲೇ ಇದೆ ನೋಡಿರಿ ಕರಿಬೇವು, ಇದರಲ್ಲೇ ಹಾಕಿದ್ದೀನಿ. ಈ ರೀತಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಆನಂತರ ನಾವು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಬೇಕು. ಅರಿಶಿಣ ಪುಡಿಯನ್ನು ಹಾಕಿ ಮತ್ತಷ್ಟು ಚೆನ್ನಾಗಿ ಫ್ರೈ ಮಾಡೋಣ. ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಇದಕ್ಕೆ ಸೇರಿಸ್ತಾ ಇದ್ದೀನಿ ರೀ. ಪಲ್ಯ ಮಾತ್ರ ಮಸ್ತ್ ಆಗುತ್ತೆ ನೋಡಿರಿ. ನೀವು ಹಸಿಯಾಗಿ ತಿಂದರೆ ಈ ರೀತಿ ಸ್ವಲ್ಪ ಪಚಡಿ ಟೈಪ್ ಮಾಡಿಕೊಂಡು ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ ನಿಮ್ಗೆ. ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಮತ್ತು ಸ್ವಲ್ಪ ಸಕ್ಕರೆಯನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಮಾಡೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡಿರಿ, ನಾನು ತುರಿದು ಇಟ್ಕೊಂಡಿರುವಂತಹ ಮೂಲಂಗಿಯ ಗಡ್ಡೆಯನ್ನು ಹಾಕಿದ್ದೀನಿ. ಅದನ್ನು ಹಾಕಿ 1 ನಿಮಿಷ ಅಥವಾ 1.5 ನಿಮಿಷದಷ್ಟು ಬೇಯಿಸ್ಬೇಕಾಗತ್ತೆ. 1-1.5 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಬೇಯಿಸ್ಬೇಕಾಗತ್ತೆ ನೋಡಿರಿ. ಈ ಗಡ್ಡೆಯನ್ನು, ತುರಿದ ಮೂಲಂಗಿ ಗಡ್ಡೆಯನ್ನು ಬೇಯಿಸಿ ಆ ನಂತರ ನಾವು ಕೊನೆಯಲ್ಲಿ ಸೊಪ್ಪನ್ನು ಸೇರಿಸ್ಬೇಕಾಗುತ್ತೆ. ಸೊಪ್ಪನ್ನು ಸೇರಿಸಿ ಅದನ್ನು ಸಹಿತ 1 ನಿಮಿಷಗಳ ಕಾಲ ಸ್ವಲ್ಪ ಬೇಯಿಸ್ಬೇಕು. ಜಾಸ್ತಿ ಬೇಯಿಸಿದ್ವಂದ್ರೆ ಅದು ನೀರು ಹೊಡೆಯುತ್ತೆ, ನೀರಾಗುತ್ತೆ. ನೀರಾದ್ರೆ ಪಲ್ಯ ಚೆನ್ನಾಗಾಗೋದಿಲ್ಲ, ಹಂಗಾಗಿ ಭಾಳ ಹೊತ್ತು ಇದನ್ನು ಬೇಯಿಸ್ಬಾರ್ದು. ಹಸಿಯಾಗೇ ತಿಂತಿರ್ತೀವಿ. ಈ ರೀತಿ ಮಾಡ್ಕೊಂಡು ತಿಂದ್ರೆ ನಮ್ಗೆ ಪಲ್ಯನೇ ಬೇಕಾಗಿಲ್ಲ ನೋಡಿರಿ. ಇದೇ ಚೆನ್ನಾಗಾಗುತ್ತೆ, ಮಸ್ತಾಗುತ್ತೆ ಪಲ್ಯ ಮಾತ್ರ. ಇದನ್ನು ಯಾರೂ ಜಾಸ್ತಿ ಪಲ್ಯ ಮಾಡಲ್ಲ, ಹಂಗಾಗಿ ನಾವು ಈ ರೀತಿ ಪಲ್ಯ ಮಾಡೋದು. ಈಗ ನೋಡಿರಿ, ನಮ್ಮ ಪಲ್ಯ ರೆಡಿ ಆಯಿತು. ಮೂಲಂಗಿ ಪಲ್ಯ ನೋಡಿರಿ, ಖಡಕ್ ರೊಟ್ಟಿ ಜೊತೆ ಮೂಲಂಗಿ ಪಲ್ಯ, ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಎಷ್ಟು ಮಸ್ತ್ ಅಂದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಟಿ ಇದ್ದಾವೆ ಇವು. ಈ ರೋಟಿಯನ್ನು ನಾನು ಮತ್ತೆ ಸ್ಪೆಷಲಾಗಿ ಬೆಳೆಸಿದ್ದೀನಿ. ಒಂದ್ಸಲ ಈ ರೋಟಿ ಯಾವ ರೀತಿ ಬೆಳೆಸಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಮಸ್ತಾಗಿರುತ್ತೆ ನೋಡಿರಿ. ಹಪ್ಪಳ ಆದಂಗೆ ಆಗಿರ್ತಾವೆ ಈ ರೊಟ್ಟಿ, ತಂದೂರಿ ರೊಟ್ಟಿ ಟೈಪ್ ಆಗಿರ್ತಾವೆ. ಈ ರೀತಿ ಮೂಲಂಗಿ ಸೊಪ್ಪಿನ ಜೊತೆಗೆ ಖಡಕ್ ರೊಟ್ಟಿ ಮಸ್ತಾಗಿರ್ತಾವೆ. ನೀವು ಒಂದ್ಸಲ ಮಾಡಿರಿ. ನಮಸ್ಕಾರ.